ಈಗೇನ್ ಮಾಡಲು ಬಂದಿರಬಹುದು ಇವನು ಅಂತ ಯೋಚಿಸ್ತಾ ತೇಜುನಾಥ ಆತಂಕದಿಂದ ಆರ್ಯನ ಮುಖ ನೋಡ್ದ. ನಾನೊಂದ್ ವಿಷಯ ಹೇಳೋಣ ಅಂತ ಬಂದೆ. ಇನ್ಮುಂದೆ ನಾನು ಅರುಣ ಜೊತೆ ಅದೇ ಕೋಣೆನಲ್ಲಿ ಇರ್ತೀನಿ. ಅದಕ್ಕೆ ನಿಮ್ಮ ಅಭ್ಯಂತರ ಏನಾದ್ರೂ ಇದೆಯಾ ಅಂತ ಆರ್ಯ ಕೇಳ್ದ. ತೇಜನಾಥ ಒಂದು ಕ್ಷಣ ಕೂಡ ಯೋಚಿಸ್ದೆ ಯಾವ ಅಭ್ಯಂತರವೂ ಇಲ್ಲ, ನೀವು ಧಾರಾಳವಾಗಿರಬಹುದು ಅಂತ ಬಾರದ ನಗುವನ್ನ ಮುಖದ ಮೇಲೆ ಮೂಡಿಸ್ಕೊಳ್ತಾ ಹೇಳ್ದ. ಸರಿ, ಹಾಗಿದ್ರೆ ನನಗೆ ಈಗಲೇ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿ ಆರ್ಯ ಅಲ್ಲಿಂದ ಹೊರಗೆ ಹೋದ. ತೇಜನಾಥ ಉಫ್ ಅಂತ ನಿಟ್ಟುಸಿರು ಬಿಡ್ತಾ ಕೂತ್ಕೊಂಡ. ಆರ್ಯ ಸ್ನಾನ ಮಾಡಿ ಫ್ರೆಶ್ ಆಗಿ ತನ್ನ ಬಟ್ಟೆಗಳನ್ನ ಬದಲಾಯಿಸಿಕೊಂಡು ಅರುಂಧತಿಯ ಕೊಠಡಿಗೆ ಬಂದ. ಅರುಂಧತಿ ಅವನಿಗಾಗಿ ಕಾಯ್ತಾ ಕೂತಿದ್ಲು. ಹೇಳು, ಶತಭಿಷ ನಗರದ ಸಮಸ್ಯೆ ಬಗ್ಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಆರ್ಯ ನೇರವಾಗಿ ವಿಷಯಕ್ಕೆ ಬಂದ. ಈಗಾಗ್ಲೇ ಇಂದುಮಿತ್ರ ಮತ್ತು ಅವನ ಸ್ನೇಹಿತರು ಆ ಮಾಟಗಾತಿ ಅತ್ತೆ ತಾನು ಸೆರೆ ಹಿಡಿದವ್ರನ್ನ ಎಲ್ಲಿ ಬಚ್ಚಿಡ್ತಾಳೆ ಅಂತ ಕಂಡು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಅವರು ಅದನ್ನ ಕಂಡು ಹಿಡಿದ ಮೇಲೆ ನನಗೆ ಹೇಳ್ತಾರೆ, ಆಗ ನಾನ್ ಹೋಗ್ಬೇಕು. ಅಲ್ಲಿವರೆಗೂ ನಾನ್ ಕಾಯ್ಬೇಕಾಗತ್ತೆ ಅಂತ ಅರುಂಧತಿ ಹೇಳಿದ್ಲು. ಇದ್ರಲ್ಲಿ ನಿಂಗೆ ನನ್ ಸಹಾಯ ಏನಾದ್ರೂ ಬೇಕಾ ಅಂತ ಆರ್ಯ ಕೇಳ್ದ. ಬೇಡ ಅಂತ ಅರುಂಧತಿ ಹೇಳ್ಬಿಟ್ಲು. ಅವನು ಸಹಾಯ ಬೇಕಾ ಅಂತ ಕೇಳೋದು ನಂತರ ಮಾಯ ಆಗೋದು ಮಾಡ್ತಾನೆ ಅನ್ನೋ ವಿಷಯಕ್ಕೆ ಈಗ ಅರುಂಧತಿಗೆ ಕೋಪ ಇರಲಿಲ್ಲ. ಯಾಕಂದ್ರೆ ಅವನೆಲ್ಲೇ ಹೋಗಿದ್ರು ತನಗೆ ಸಹಾಯ ಬೇಕು ಅಂತ ಅನ್ಸಿದ ಮರುಕ್ಷಣನೇ ತನ್ನ ಮುಂದೆ ಬಂದಿರ್ತಾನೆ ಅಂತ ಅರುಂಧತಿಗೆ ವಿಶ್ವಾಸ ಇತ್ತು. ಆಕಾಶ ಗಂಗೆಯಲ್ಲಿ ತಾನು ನೇರಳೆ ಬಣ್ಣದ ಶಕ್ತಿಯನ್ನ ಎದುರಿಸಲಾಗದೆ ಸೋಲುತ್ತಿದ್ದಾಗ ತಾನು ಕರೆಯದೇ ಇದ್ರೂ ಬಂದು ನನ್ನನ್ನ ಕಾಪಾಡಿದ್ದ. ಇವತ್ತು ಅಷ್ಟೇ ಆ ಮಾಟಗಾತಿ ಮುದ್ಕೆಯಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾಗ ತಾನಾಗಿಯೇ ಬಂದು ತನಗೆ ಧೈರ್ಯ ತುಂಬಿದ್ದಾನೆ. ಆದ್ರೆ ಎಲ್ಲವನ್ನೂ ಇವನೇ ಮಾಡ್ತಾ ಇದ್ರೆ ತಾನಿದ್ದು ಪ್ರಯೋಜನ ಏನು? ಹಾಗಾಗಿ ಅವನ್ ಸಹಾಯ ಬೇಡ ಅಂತ ಅರುಂಧತಿ ಹೇಳಿದ್ಲು. ಇನ್ನೊಬ್ಬರ ಋಣದಲ್ಲಿ ಬದುಕಬಾರ್ದು ಅನ್ನೋದು ಅರುಂಧತಿಯ ಹಠಮಾರಿ ನಿಲುವಾಗಿತ್ತು. ಆದ್ರೂ ಒಂದ್ಸಲ ಯೋಚನೆ ಮಾಡಿ ನೋಡು ಅರುಂಧತಿ, 12 ಅರಮನೆ ಜನರು ನಿಜವಾದ ನೇರಳೆ ಬಣ್ಣದ ಶಕ್ತಿ ಹೊಂದಿರೋರು. ನೀನು ಕೆಲ ಸಮಯದವರೆಗೆ ಮಾತ್ರ ನಿನ್ನ ಸಾಲಭಂಜಿಕ ಶಕ್ತಿಯನ್ನ ನೇರಳೆ ಬಣ್ಣದ ಹಂತಕ್ಕೆ ಏರಿಸ್ಕೊಳ್ಬಹುದಷ್ಟೆ. ನಿನ್ನ ಶಕ್ತಿಗೂ ಅವರ ಶಕ್ತಿಗೂ ನಡುವೆ ತುಂಬಾ ವ್ಯತ್ಯಾಸ ಇದೆ. ಅವರ ಜೊತೆ ಹೋರಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ಆರ್ಯ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ದ. ಅವರ ಮುಂದೆ ನನ್ನ ಶಕ್ತಿ ಕಡಿಮೆ ಇರಬಹುದು, ಆದ್ರೆ ಅವರನ್ನ ನಾನೇ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವರು 12 ಅರಮನೆಗಳಲ್ಲಿ ಒಂದು ಅರಮನೆಯವರಷ್ಟೇ. ಇವರನ್ನೇ ನನ್ನಿಂದ ಎದುರಿಸೋಕಾಗದೇ ಇದ್ರೆ ಮುಂದೆ 12 ಅರಮನೆಯವರು ಅಷ್ಟು ಜನರನ್ನ ಒಂದೇ ಬಾರಿಗೆ ನಾನು ಹೇಗೆ ಎದುರಿಸೋಕ್ ಸಾಧ್ಯ ಅಂತ ಅರುಂಧತಿ ಆರ್ಯನ್ನ ಕೇಳಿದ್ಲು. ಅಕಸ್ಮಾತ್ ಇದಕ್ಕೆ ನಿನ್ ಹತ್ರ ಇರೋ ಶಕ್ತಿ ಸಾಲದೆ ಹೋದ್ರೆ ಅಂತ ಆರ್ಯ ಕೇಳ್ದ. ನಾನು ಇದಕ್ಕಾಗಿ ನನ್ನ ಹತ್ರ ಇರೋ ಎಲ್ಲಾ ಶಕ್ತಿನೂ ಉಪಯೋಗಿಸ್ಕೊಳ್ತೀನಿ. ಅದೂ ಸಾಲದೆ ಇದ್ರೆ ಶಕ್ತಿನ ಪಡ್ಕೊಂಡು ಬಂದ ನಂತರ ಶತ್ರುಗಳ ಮೇಲೆ ಆಕ್ರಮಣ ಮಾಡ್ತೀನಿ. ಆ ಶಕ್ತಿ ಪಡೆಯೋದಕ್ಕೆ ಅದೆಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ. ನಂತರ ಶತ್ರುಗಳ ಸಂಹಾರ ಮಾಡೋದು ನಾನೇ, ಬೇರೆ ಯಾರಿಗೂ ಬಿಡಲ್ಲ, ಬೇರೆ ಯಾರ ಸಹಾಯನೂ ತಗೊಳ್ಳಲ್ಲ ಅಂತ ಅರುಂಧತಿ ಹೇಳಿದ್ಲು. ಆಯ್ತು, ನೀನಾಗೆ ಹೇಳೋವರೆಗೂ ನಾನು ಏನು ಮಾಡಲ್ಲ, ಸರಿನಾ ಅಂತ ಆರ್ಯ ಅರುಂಧತಿಗೆ ಭರವಸೆ ಕೊಟ್ಟ. ಆರ್ಯಂಗೆ ಕೂಡ ಅದೇ ಬೇಕಾಗಿದ್ದಿದ್ದು. ಅವನಿಗೆ ಅರುಂಧತಿ ತನ್ನ ಸಹಾಯವನ್ನ ನಿರೀಕ್ಷೆ ಮಾಡ್ಕೊಂಡು ಕುಳಿತಿರೋ ಬಲಹೀನ ಹೆಣ್ಣಿನ ಹಾಗೆ ಕಾಣ್ತಾ ಇರಲಿಲ್ಲ. ಬದಲಿಗೆ ಯಾರಿಗೂ ಒಂದು ಸುಳಿವು ಬಿಟ್ಕೊಡದೆ ತಾನೇ ಯೋಜನೆಗಳನ್ನ ರೂಪಿಸಿಕೊಂಡು ಶತ್ರುಗಳಿಗೆ ಮಣ್ಮುಕ್ಕಿಸೋ ಗಟ್ಟಿಗಿತ್ತಿ ತರ ಕಾಣಿಸ್ತಾ ಇದ್ಲು. ಆರ್ಯ ಇಷ್ಟಪಡ್ತಾ ಇದ್ದಿದ್ದು ಅದೇ ಗುಣವನ್ನ. ಈಗ್ಲೂ ಅಷ್ಟೆ, ತನ್ನ ಶತ್ರುಗಳನ್ನ ಎದುರಿಸಲು ಅವಳ ಬಳಿ ಶಕ್ತಿ ಸಾಲದೆ ಬಂದ್ರೆ ಅವಳು ತನ್ನ ಶಕ್ತಿನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹಾಗೆ ಹೇಳಿದ್ದ ಹೊರತು ತನ್ನ ಸಹಾಯದಿಂದ ಅವಳು ಶತ್ರುಗಳನ್ನ ನಾಶ ಮಾಡ್ಲಿ ಅಂತ ಆರ್ಯ ಬಯಸಿರ್ಲಿಲ್ಲ. ಅವನಿಗೆ ಅರುಂಧತಿಯ ಹಠಮಾರಿತನದ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು. ಹಾಗಾಗಿ ಅವಳು ತನ್ನ ಶತ್ರುಗಳೊಂದಿಗೆ ಹೋರಾಡೋದ್ರಲ್ಲಿ ಆರ್ಯ ಸಹಾಯ ಮಾಡ್ತಾ ಇರ್ಲಿಲ್ಲ. ಬದಲಿಗೆ ಕಷ್ಟದ ಸಮಯದಲ್ಲಿ ಶತ್ರುಗಳಿಂದ ಅವಳನ್ನ ರಕ್ಷಣೆ ಮಾಡ್ತಿದ್ದ ಅಷ್ಟೆ. ಇದಕ್ಕೆ ಅರುಂಧತಿಯ ಆಕ್ಷೇಪ ಏನೂ ಇರಲಿಲ್ಲ. ಅಷ್ಟರಲ್ಲಿ ಅರುಂಧತಿಗೆ ಒಂದು ವಿಷಯ ನೆನಪಾಯ್ತು. ಕೂಡ್ಲೆ ಅವಳು ಆರ್ಯನ್ ಬಳಿ ತಾನು ಡ್ರ್ಯಾಗನ್ ಸರ್ಪದ ಮಣಿಯನ್ನ ಕೈಯಲ್ಲಿ ಹಿಡ್ಕೊಂಡಾಗ ಏನಾಯ್ತು ಅನ್ನೋ ವಿಷಯನ ವಿವರಿಸಿದ್ಲು. ಆರ್ಯ ಅದನ್ನ ಕೇಳಿ ಬೆರಗಾಗಿ ಅರುಂಧತಿ ಮುಖವನ್ನ ತನ್ನ ಕೈಯಿಂದ ಹಿಡಿದು, ಗೊತ್ತಿದ್ದೋ ಗೊತ್ತಿಲ್ದೆಯೋ ನಿನ್ನಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ಏನು ಅಂತ ಗೊತ್ತಾ? ನಿನ್ನ ಶರೀರ ಮತ್ತೊಬ್ಬರ ಸಾಲಭಂಜಿಕ ಶಕ್ತಿಯನ್ನ ಹೀರಲು ಸಿದ್ಧವಾಗಿದೆ. 12 ಅರಮನೆಯವರು ಇದಕ್ಕಾಗಿ ಒಂದು ಯಂತ್ರವನ್ನ ಬಳಕೆ ಮಾಡ್ತಾರೆ. ಆದ್ರೆ ಡ್ರ್ಯಾಗನ್ ಸರ್ಪದ ಮಣಿಯನ್ನ ನಿನ್ನ ದೇಹದೊಳಗೆ ಹೀರ್ಕೊಂಡಿರೋದ್ರಿಂದ ನಿನ್ನ ದೇಹವೇ ಆ ಯಂತ್ರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ನೀನೀಗ ನಿನಗೆ ಬೇಕಾದವರ ಸಾಲಭಂಜಿಕ ಶಕ್ತಿಯನ್ನ ಹೀರ್ಕೋಬಹುದು. ಜೊತೆಗೆ ನಿನಗೆ 2ನೇ ಸಾಲಭಂಜಿಕ ಶಕ್ತಿ ಕೂಡ ಸಿಗುತ್ತೆ ಅಂತ ಆರ್ಯ ಹೇಳ್ದ. ಅರುಂಧತಿ ಆರ್ಯನ ಮಾತನ್ನ ರೆಪ್ಪೆ ಮಿಟಕ್ಸ್ದೇ ಕೇಳ್ತಾ ಇದ್ಲು. ಯಾಕಂದ್ರೆ ಇದೆಲ್ಲ ಅವಳಿಗೆ ಅರಿವಿಲ್ಲದೆ ನಡೆದ ಕ್ರಿಯೆಗಳಾಗಿದ್ವು. ಅವಳು ಆ ಭಯಾನಕ ಪ್ರಾಣಿಗಳ ಸ್ಪರ್ಧೆಗೆ ಹೋಗಿದ್ದು
ಅದರಲ್ಲಿ ಭಾಗವಹಿಸಿದ್ದು, ಸ್ಪರ್ಧೆ ಗೆದ್ದಿದ್ದು, ತನ್ನನ್ನ ಸೋಲಿಸಬೇಕು ಅಂತ ಚೇತನ್ ಡ್ರ್ಯಾಗನ್ ಸರ್ಪವನ್ನ ತಂದಿದ್ದು, ಪುಟ್ಮಲ್ಲಿ ಅದನ್ನ ನುಂಗಿದ್ದು, ಅದರ ಮಣಿ ತನಗೆ ಸಿಕ್ಕಿದ್ದು, ತನ್ನ ದೇಹ ಅದನ್ನ ತನ್ನೊಳಗೆ ಸೇರಿಸಿಕೊಂಡಿದ್ದು, ಇದ್ಯಾವುದೂ ಅರುಂಧತಿಯ ಆಜ್ಞೆಯ ಅನುಸಾರ ನಡೆದಿರಲಿಲ್ಲ. ಎಲ್ಲವೂ ಆಕಸ್ಮಿಕ ಘಟನೆಗಳ ರೀತಿಯಲ್ಲಿ ಒಂದರ ನಂತರ ಒಂದು ನಡೆದುಹೋಗಿತ್ತು. ಈಗ ತನ್ನ ದೇಹ ಮತ್ತೊಂದು ಸಾಲಭಂಜಿಕ ಶಕ್ತಿಯನ್ನ ಹೀರ್ಕೊಳ್ಳುವ ಸಾಮರ್ಥ್ಯ ಪಡ್ಕೊಂಡಿದೆ. ಜೊತೆಗೆ ಹೊಸದೊಂದು ಸಾಲಭಂಜಿಕ ಶಕ್ತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ನನಗೆ ಇನ್ನೊಂದು ಸಾಲಭಂಜಿಕ ಶಕ್ತಿ ಸಿಗುತ್ತಾ? ಅದ್ಯಾವ್ದಿರಬಹುದು ಅಂತ ಯೋಚಿಸ್ತಾ ಅರುಂಧತಿ ತನ್ನ ಕೈ ಬೆರಳುಗಳ ಕಡೆ ನೋಡ್ಕೊಂಡ್ರು. ಎರಡನೇ ಸಾಲಭಂಜಿಕ ಶಕ್ತಿ ಸಿಕ್ಕ ಕೂಡ್ಲೆ ತನ್ನ ಕೈ ಬೆರಳಲ್ಲಿ ಉಂಗುರ ಪ್ರತ್ಯಕ್ಷ ಆಗತ್ತೆ ಅಂತ ಅವಳಿಗೆ ಗೊತ್ತಿತ್ತು. ಅಷ್ಟರಲ್ಲಿ ಅವಳ ಗಮನ ಆರ್ಯನ ಬೆರಳುಗಳ ಮೇಲೆ ಹೋಯಿತು. ಆರ್ಯ, ನಿನ್ನ ಸಾಲಭಂಜಿಕ ಶಕ್ತಿ ಯಾವುದು ಅಂತ ಅರುಂಧತಿ ಕೇಳಿದ್ಲು. ಆರ್ಯ ಯಾವತ್ತೂ ತನ್ನ ಸಾಲಭಂಜಿಕ ಶಕ್ತಿ ಉಪಯೋಗಿಸಿದ್ದನ್ನ ಅರುಂಧತಿ ಗಮನಿಸಿರ್ಲಿಲ್ಲ. ಬಹುಶಃ ಅವನ ಶಕ್ತಿಯೇ ಹೆಚ್ಚಿರೋದ್ರಿಂದ ಆರ್ಯ ತನ್ನ ಸಾಲಭಂಜಿಕ ಶಕ್ತಿಯನ್ನ ಕರೆಯೋದಿಲ್ವೇನೋ ಅಂತ ಅರುಂಧತಿ ಅನ್ಕೊಂಡಿದ್ಲು. ಆರ್ಯ ಮೆಲ್ಲಗ್ ನಗ್ತಾ, ನನಗೆ ಯಾವುದೇ ಸಾಲಭಂಜಿಕ ಶಕ್ತಿ ಇಲ್ಲ ಅರುಂಧತಿ ಅಂತ ಹೇಳ್ದ. ಅರುಂಧತಿಗೆ ಆ ಮಾತ್ ಕೇಳಿ ಶಾಕ್ ಆಯ್ತು. ಗಂಧರ್ವ ಲೋಕದಲ್ಲಿ ಕೆಲವರಿಗೆ 18 ವರ್ಷಗಳಾದ್ರೂ ಸಾಲಭಂಜಿಕ ಶಕ್ತಿ ಎಚ್ಚರಗೊಂಡಿರೋದಿಲ್ಲ. ಅಂತವ್ರನ್ನ ಎಲ್ರೂ ಕೆಲ್ಸಕ್ ಬಾರ್ದವರು ಅನ್ನೋ ಹಾಗೆ ಕಾಣ್ತಾ ಇದ್ರು. ಅವರ ಶಕ್ತಿಯ ಬೆಳವಣಿಗೆ ಕೂಡ ತುಂಬಾ ನಿಧಾನವಾಗಿ ಆಗ್ತಾ ಇತ್ತು. ಆದ್ರೆ ಪ್ರಥಮ ರಾಜ್ಯದಲ್ಲಿ ಇರುವ ಎಲ್ಲರಿಗಿಂತ ಹೆಚ್ಚಿನ ಶಕ್ತಿ ಹೊಂದಿರುವ ಆರ್ಯನಿಗೂ ಸಾಲಭಂಜಿಕ ಶಕ್ತಿ ಎಚ್ಚೆತ್ಕೊಂಡಿಲ್ವಾ? ಅರುಂಧತಿಗೆ ನಂಬಿಕೆನೆ ಬರ್ಲಿಲ್ಲ. ನಿಂಗೆ ನಂಬಿಕೆ ಬರ್ತಿಲ್ಲ ಅಂತ ನಂಗೊತ್ತು, ಆದ್ರೆ ನಾನು ಯಾವುದೇ ಸಾಲಭಂಜಿಕ ಶಕ್ತಿ ಇಲ್ದೆ ನಿನ್ನನ್ನ ಕಾಪಾಡ್ಕೊಳ್ಬಲ್ಲೆ ಅಂತ ನೀನು ನನ್ಮೇಲೆ ನಂಬಿಕೆ ಇಡಬಹುದು ಅರುಂಧತಿ ಅಂತ ಆರ್ಯ ನಗ್ತಾ ಹೇಳ್ದ. ಅವರಿಬ್ರು ನಗ್ನಗ್ತಾ ಮಾತಾಡ್ಕೊಳ್ತಾ ಊಟ ಮುಗಿಸಿ ಕೂತಿದ್ರು. ಅಷ್ಟ್ರಲ್ಲಿ ವಿಕ್ರಮ ಬಂದ. ಮಾರ್ತಾಂಡ ಬೆಟ್ಟದಿಂದ ಮಾಟಗಾತಿ ಅತಿಯ ಕಡೆಯವರು ಬಂದಿದ್ದಾರೆ. ಇವತ್ ರಾತ್ರಿಯ ಊಟಕ್ಕೆ ಅರುಣವ್ಗೆ ಆಮಂತ್ರಣ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ವಿಕ್ರಮ ತಲೆ ತಗ್ಗಿಸ್ಕೊಂಡ್ ಹೇಳ್ದ. ನಾನ್ ಬರಲ್ಲ ಅಂತ ಹೇಳ್ಬಿಡು ವಿಕ್ರಮ ಅಂತ ಅರುಂಧತಿ ಹೇಳಿದ್ರು. ಕೂಡ್ಲೆ ವಿಕ್ರಮ ಅಲ್ಲಿಂದ ಹೋದ. ನಿನಗೆ ಇಷ್ಟ ಇಲ್ವಾ? ಹೋಗ್ಬೇಡ ಅಷ್ಟೆ. ನಿಂಗೆ ಆ ಮಾಟಗಾತಿ ಮುದುಕಿಯ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ನಂಗೊತ್ತು. ನೀನು ನನ್ ಮುಖ ಮಾತ್ರ ನೋಡು, ಖುಷಿಯಾಗಿರ್ತೀಯ ಅಂತ ಆರ್ಯ ಹೇಳ್ದ. ತೇಜನಾಥನ ಮನೆಯ ಹೊರಗಡೆ ನಕುಲ ಅರುಂಧತಿಗಾಗಿ ಕಾಯ್ತಾ ನಿಂತಿದ್ದ. ಆದ್ರೆ ಒಳಗಿಂದ ಕೇವಲ ವಿಕ್ರಮ ಮಾತ್ರ ಹೊರಗ್ ಬಂದಾಗ ಅವನ ಹುಬ್ಬೇರ್ತು. ಕ್ಷಮಿಸ್ಬೇಕು, ಈಗಾಗಲೇ ಅರುಣ ಊಟ ಮಾಡಿ ಆಗಿದೆ. ಹಾಗಾಗಿ ದೊಡ್ಡತೆಯ ಜೊತೆ ಮತ್ತೊಂದ್ಸಲ ಊಟ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ಕಳಿಸಿದ್ದಾರೆ ಅಂತ ವಿಕ್ರಮ ಹೇಳ್ದ. ಸರಿ, ನಾನು ದೊಡ್ಡತೆಗೆ ಇದನ್ನ ತಿಳಿಸ್ತೀನಿ ಅಂತ ಹೇಳಿ ನಕುಲ ಹೊರಟು ಹೋದ. ಅವನ್ ಹೋದ ಅಂತ ವಿಕ್ರಮ ಖುಷಿ ಪಡುವ ಹಾಗಿರ್ಲಿಲ್ಲ. ಯಾಕಂದ್ರೆ ಅವನ್ ಹೋಗಿ ಮಾಟಗಾತಿ ಅತ್ತೆಗೆ ಈ ವಿಷಯ ತಿಳಿಸಿದ ನಂತರವೇ ನಿಜವಾದ ಭೂಕಂಪ ಆಗೋದ್ರಲ್ಲಿತ್ತು. ಅರುಣವ್ ತನ್ನ ಆಹ್ವಾನವನ್ನ ಮನ್ನಿಸ್ಲಿಲ್ಲ ಅಂತ ಆ ಮಾಟಗಾತಿ ಅತ್ತೆ ಯಾವ ಕ್ರಮ ತೆಗೆದುಕೊಳ್ತಾಳೆ ಅಂತ ಕಾದ್ ನೋಡ್ಬೇಕಿತ್ತು. ಈಗ ತೇಜನಾಥ ಅದನ್ನ ಎದುರಿಸೋ ಸಿದ್ಧತೆ ಮಾಡ್ಕೊಳ್ಬೇಕಿತ್ತು. ಅತ್ತ ನಕುಲ ಮಾರ್ತಾಂಡ ಬೆಟ್ಟಕ್ಕೆ ವಾಪಸ್ ಹೋದಾಗ ಮಾಟಗಾತಿ ಅತ್ತೆ ತನ್ನ ಕೆಲಸಗಾರನೊಬ್ಬನಿಂದ ತನ್ನ ತಲೆ ಬಾಚಿಸ್ಕೊಳ್ತಾ ಇದ್ಲು. ನಕುಲ ಅವಳ ಬಳಿ ಅರುಣ ವಿಷಯ ಹೇಳೋಷ್ಟರಲ್ಲಿ ಕೆಲಸಗಾರನಿಂದ ಮಾಟಗಾತಿ ಅತ್ತೆಯ ಒಂದು ಕೂದಲು ತುಂಡಾಗಿ ಕೆಳಬಿಟ್ಟಿತ್ತು. ಮಾಟಗಾತಿ ಅತ್ತೆಗೆ ಕೋಪ ತಡೆಯೋಕೆ ಆಗ್ಲಿಲ್ಲ. ಕೂಡ್ಲೇ ಎದ್ದು ಆ ಕೆಲಸಗಾರನಿಗೆ ತನ್ನ ಕಾಲಿಂದ ಒದ್ಬಿಟ್ಲು. ಕೆಲಸಗಾರ ಹಾರ್ಕೊಂಡು ಹೋಗಿ ಒಂದು ಮೂಲೆಲ್ ಬಿದ್ದ. ದೊಡ್ಡತ್ತೆ, ನನ್ನಿಂದ ತಪ್ಪಾಯ್ತು, ನನ್ನ ಏನು ಮಾಡ್ಬಿಡಿ, ಬಿಟ್ಬಿಡಿ ಅಂತ ಮಾಟಗಾತಿ ಅತ್ತೆಯ ಕಾಲ್ ಹಿಡಿಯೋಕ್ ಬಂದ. ಮಾಟಗಾತಿ ಅತ್ತೆ ಕೋಪದಿಂದ ಇವ್ನನ್ನ ಎತ್ಕೊಂಡ್ ಹೋಗಿ ಸೆರೆಮನೆಗೆ ಹಾಕ್ರೋ ಅಂತ ಕಿರ್ಚಿದ್ಲು. ಸೆರೆಮನೆಗೆ ಹಾಕಿದ್ದ ನಂತರ ತನ್ನನ್ನ ಏನ್ ಮಾಡ್ತಾರೆ ಅಂತ ಆ ಕೆಲಸಗಾರನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಮಾಟಗಾತಿ ಅತ್ತೆಯ ಬಳಿ ಬೇಡ್ಕೊಂಡ, ಅಂಗಲಾಚ್ದ. ಏನ್ ಮಾಡಿದ್ರು ಕಾವಲಿನವರು ಅವನನ್ನ ಒದ್ದು ಎಳ್ಕೊಂಡು ಹೋದ್ರು. ಮಾಟಗಾತಿ ಅತ್ತೆ ತಾನೆದ್ದು ನಿಂತು ಅವನಿಗೆ ಒದಿಯುವಾಗ ಅವಳ ತನ್ನ ಕುತ್ತಿಗೆಗೆ ಕಟ್ಕೊಂಡಿದ್ದ ಬಟ್ಟೆಯ ತುಂಡು ಸ್ವಲ್ಪ ಕೆಳಗ್ ಜಾರಿತು. ಅವಳ ಕುತ್ತಿಗೆಯ ಜಾಗದಲ್ಲಿ ಬಿಳಿಯ ಮೃದುವಾದ ಚರ್ಮದ ಬದಲಿಗೆ ಸುಕ್ಕು ಸುಕ್ಕಾದ ಕಪ್ಪು ಚರ್ಮ ಎದ್ದು ಕಾಣ್ತಿತ್ತು. ನಕುಲ ಅದನ್ನ ಗಮನಿಸ್ದ. ಇದೇನು, ನೀನ್ ಇಷ್ಟು ಬೇಗ ಇಷ್ಟೊಂದು ಮುದುಕಿ ಆಗ್ಬಿಟ್ಯಾ ಅಂತ ನಕುಲ ಪರೀಕ್ಷೆ ಮಾಡೋ ತರ ನೋಡ್ತಾ ಕೇಳ್ದ. ನಕುಲ ತನ್ನ ಕುತ್ತಿಗೆ ಚರ್ಮವನ್ನ ನೋಡ್ದ ಅನ್ನೋದು ಗೊತ್ತಾಗಿ ಮಾಟಗಾತಿ ಅತ್ತೆಯ ಮುಖದ ಬಣ್ಣ ಹಾರ್ಹೋಯ್ತು. ತಕ್ಷಣ ಆ ಬಟ್ಟೆನ ಸರಿ ಮಾಡ್ಕೊಂಡ್ಲು. ನಾನು ಪ್ರತಿ ವಾರವೂ ಅದನ್ನ ಮಾಡ್ಕೋತೀನಿ, ಆದ್ರೂ ಹೀಗಾಗಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅವತ್ತು ನನ್ನ ಹುಟ್ಟು ಹಬ್ಬ ನಡೆದಾಗಿಂದ ಹೀಗಾಗ್ತಾ ಇದೆ. ಅವತ್ತೇನಾದ್ರೂ ಪ್ರತೀಕ್ಷಾ ಒಳಗ್ ಬಂದಿಲ್ಲ, ನೀವೇನಾದ್ರೂ ಬಿಟ್ಟಿದ್ರಾ? ಮಾಟಗಾತಿ ಅತ್ತೆ ಕೇಳಿದ್ರು. ಛೇಛೆ, ಏನ್ ಮಾತು ಅಂತ ಆಡ್ತೀಯ? ಆ ಹುಡುಗಿ ಪಾಪ ಪ್ರತಿ ವರ್ಷ ಬಂದು ಬಾಗಿಲ ಹತ್ರನೇ ನಿಂಗೆ ಶುಭಾಶಯ ಹೇಳಿ ಹೋಗ್ತಾಳೆ. ಅವಳನ್ನ ಒಳಗ್ ಬಿಟ್ಕೋತೀವ, ನಮಗ್ ಗೊತ್ತಾಗಲ್ವಾ ಅಂತ ನಕುಲ ಹೇಳ್ದ. ಮುಂದಿನ ವರ್ಷದಿಂದ ಅವಳ ಬಾಗಿಲ್ ತನಕನೂ ಬರೋದ್ ಬೇಡ.
ಅಲ್ಲೇ ರಸ್ತೆಯ ತುದಿಯಲ್ಲೇ ಶುಭಾಶಯ ಹೇಳ್ ಹೋಗ್ಲಿ, ಗೊತ್ತಾಯ್ತಾ ಅಂತ ಮಾಟಗಾತಿ ಅತ್ತೆ ಹೇಳಿದ್ಲು. ನಕುಲ ಒಳಗೊಳಗೆ ನಗ್ತಾ ಆಯ್ತು ಅಂತ ಹೇಳ್ದ. ಮಾಟಗಾತಿ ಅತ್ತೆ ತನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊಳ್ತಾ, ನಾನು ಈ ಯೌವನವನ್ನ ಪಡ್ಕೊಳ್ಳೋಕೆ ಎಷ್ಟು ತ್ಯಾಗ ಮಾಡಿದೀನಿ ಅಂತ ನಂಗೊತ್ತು. ಎಲ್ರನ್ನೂ ಕಳ್ಕೊಂಡು ನಾನು ಯೌವನ ಪಡ್ಕೊಂಡಿದ್ದೀನಿ. ಮೊಣ ಕೈಲಿ ಕಾಣಿಸ್ಕೊಂಡಿದ್ದು ಈಗ ಕುತ್ತಿಗೆ ತನಕ ಬಂದಿದೆ. ಹೀಗೆ ಬಿಟ್ರೆ ಮೈ ಪೂರ್ತಿ ಹೀಗೆ ಆಗ್ಬಿಡುತ್ತೆ. ನನ್ನಿಂದ ಅದನ್ನ ಸಹಿಸೋಕ್ಕಾಗಲ್ಲ. ಇನ್ಮುಂದೆ ಆ ಯೌವನವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆಯನ್ನ ವಾರಕ್ಕೊಮ್ಮೆ ಮಾಡಲ್ಲ, 2 ದಿನಕ್ಕೊಂದ್ಸಲ ಮಾಡ್ತೀನಿ ಅಂತ ಹೇಳಿದ್ಲು. ನಕುಲ ಈಗ ಎಳ್ಕೊಂಡ್ ಹೋದ ಕೆಲಸಗಾರನ ಬಗ್ಗೆ ಯೋಚಿಸ್ತಾ, ಆದ್ರೆ ಅದಕ್ಕೆ ಒಬ್ಬ ಸಾಲಲ್ಲ ಅಂತ ಅನ್ಸುತ್ತೆ ಅಂದ. ಹೌದು, ಸಾಲಲ್ಲ. ಎಷ್ಟು ಬೇಕೋ ಅಷ್ಟು ಜನರನ್ನ ಕರ್ಕೋ. ಯಾರ್ ಕೇಳ್ತಾರೆ ನಿನ್ನ? ನಮ್ಮಲ್ಲಿ ಕೆಲಸಗಾರರಿಗೆ ಏನ್ ಕೊಡ್ತೆ ಅಂತ ಮಾಟಗಾತಿ ಅತ್ತೆ ನಗ್ತಾ ಹೇಳಿದ್ಲು. ಮಾಟಗಾತಿ ಅತ್ತೆ ಮನೆಯಲ್ಲಿ ತುಂಬಾ ಜನ ಕೆಲಸಗಾರರಿದ್ರು. ಎಲ್ರೂ ಸುಂದರವಾದ ಪುರುಷರು. ಒಂದು ಸಲ ಅವರು ಕೆಲ್ಸಕ್ಕೆ ಅಂತ ಮಾರ್ತಾಂಡ ಬೆಟ್ಟಕ್ಕೆ ಬಂದ್ರು ಅಂದ್ರೆ ಮತ್ತೆ ಅವರು ಏನಾಗ್ತಾ ಇದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿಗೆ ಬಂದ್ಮೇಲೆ ಅವರು ಪುನಃ ಮನೆಗೆ ಹೋಗೋ ಹಾಗಿರ್ಲಿಲ್ಲ. ಮಾಟಗಾತಿ ಅತ್ತೆ ಆ ಸುಂದರ ಪುರುಷರ ಯೌವನವನ್ನ ಹೀರಿ ತನ್ನ ಯೌವನವನ್ನ ಜಾಗೃತವಾಗಿ ಇಟ್ಕೊಂಡಿದ್ಲು. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ಆ ಅರುಣ ವಿಷಯ ಏನ್ ಮಾಡ್ತೀಯಾ? ಅವನು ಊಟಕ್ಕೆ ಬರಲ್ಲ ಅಂತ ಹೇಳ್ ಕಳಿಸಿದ್ದಾನೆ ಅಂತ ನಕುಲ ಹೇಳ್ದ. ಏನು ಬರಲ್ವಂತ ಅಂತ ಮಾಟಗಾತಿ ಅತ್ತೆ ಕೋಪದಿಂದ ಹೇಳಿದ್ಲು. ನಕುಲಂಗೆ ಈ ಕೋಪ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮಾಟಗಾತಿ ಅತ್ತೆ ಆ ಅರುಣವ್ನ ಅವನ ಅಗ್ನಿ ಸಾಮ್ರಾಜ್ಯಕ್ಕಾಗಿ ಒಲಿಸ್ತಾ ಇರೋ ತಾನೆ. ಇಲ್ಲದಿದ್ರೆ ಆ ಸಾಧಾರಣ ರೂಪಿಯ ಆ ಪೀಚು ಬಾಲಕನ ಹಿಂದೆ ಇವ್ರ್ಯಾಕ್ ಬೀಳ್ತಾ ಇದ್ರು? ಈಗವನ ಊಟಕ್ ಬರ್ಲಿಲ್ಲ ಅಂದ್ರೆ ಇವ್ಳ್ಯಾಕ್ ಹೀಗೆ ಕೋಪ ಮಾಡ್ಕೋಬೇಕು ಅಂತ ನಕುಲಂಗ್ ಅರ್ಥ ಆಗ್ಲಿಲ್ಲ. ಕಳೆದ ಬಾರಿ ಅವ್ನ್ ಬಂದಿದ್ದಾಗ ನೀನ್ಯಾಕ್ ಆತರ ವರ್ತಿಸ್ದೆ? ಪಾಪ ಹುಡ್ಗ ಹೆದರ್ಕೊಂಡಿರ್ಬೇಕು. ನನ್ಗನ್ಸುತ್ತೆ ಇನ್ಯಾವತ್ತೂ ಅವನು ಇಲ್ಲಿಗೆ ಬರೋಲ್ವೇನೋ ಅಂತ ನಕುಲ ಹೇಳ್ದ. ಏನು, ಇನ್ಯಾವತ್ತೂ ಇಲ್ಲಿಗೆ ಬರಲ್ವಾ? ಅವನಿಗೆ ನಾನು ಮಧುಪಾನವನ್ನ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅವನಾಗಿಯೇ ವಿಷ ಕೇಳ್ತಾ ಇದ್ದಾನೆ. ನನ್ನನ್ನ ವಿರೋಧಿಸಿದ್ರೆ ಏನ್ ಸಿಗತ್ತೆ ಅಂತ ತೋರಿಸ್ತೀನಿ ಅವನಿಗೆ ಅಂತ ಮಾಟಗಾತಿ ಅತ್ತೆ ಕಿರ್ಚಾಡಿದ್ಲು. ನೀನು ಆತರ ಎಲ್ಲ ಏನು ಮಾಡೋಕ್ ಹೋಗ್ಬೇಡ. ಯಾಕಂದ್ರೆ ನಾವು ಅರುಣವ್ಗೆ ಏನಾದ್ರೂ ಮಾಡಿದ್ರೆ ಅವರ ದೇಶದ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾರೆ. ಆಮೇಲೆ ಅವರು ನಮಗ್ ಸಹಾಯ ಮಾಡಲ್ಲ. ನಮ್ಮ ಉದ್ದೇಶ ಆದ್ರೂ ಏನು? ಅರುಣವ್ನ ಮುಂದೆ ಇಟ್ಕೊಂಡು ಅತ್ಯಂತ ಬಲಿಷ್ಠವಾದ ಮಹೋನ್ನತ ರಾಜ್ಯದ ಸೇನೆಯನ್ನ ಬಳಸ್ಕೊಂಡು ನಮ್ಮ ಗುರಿನ ಸಾಧಿಸೋದು ಅಷ್ಟೇ ತಾನೆ. ಮೊದಲು ಕಾಳರಾಜನ ಸಮಾಧಿ ಸಿಗ್ಲಿ, ಅಲ್ಲಿ ತನಕ ತಾಳ್ಮೆಯಿಂದಿರು. ಆಮೇಲೆ ನೀನ್ ಬೇಕಾದ್ ಮಾಡ್ಕೊ, ನಾನು ಅದಕ್ಕೆ ಅಡ್ಡಿ ಬರಲ್ಲ. ಆದ್ರೆ ನಿನ್ನ ಬಯಕೆ ತೀರ್ಲಿಲ್ಲ ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ನೀನು ಅರುಣವ್ನ ಕಳ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ಮುಂದೆ ಕೂಡ ಅವನಿಂದ ತುಂಬಾ ಕೆಲ್ಸಗಳಾಗೋದಿದೆ ಅಂತ ನಕುಲ ಮಾಟಗಾತಿ ಅತ್ತೆಗೆ ಎಚ್ಚರಿಕೆ ಕೊಟ್ಟ. ಆ ಎಚ್ಚರಿಕೆ ಮಾಟಗಾತಿ ಅತ್ತೆ ಮೇಲೆ ಪರಿಣಾಮ ಬೀರದ ಹಾಗೆ ಕಾಣ್ಲಿಲ್ಲ. ಅವಳಿಗೆ ಒಬ್ಬ ಸಾಮಾನ್ಯವಾದ ಬಾಲಕ ತನ್ನ ರೂಪ ಲಾವಣ್ಯಗಳಿಗೆ ಮರುಳಾಗದೆ ತನ್ನ ಅಹಂಕಾರಕ್ಕೆ ಸೆಡ್ ಹೊಡೆದಿದ್ದಾನಲ್ಲ ಅಂತ ವಿಪರೀತ ಕೋಪ ಬರ್ತಾ ಇತ್ತು. ಬೆಳಗ್ಗೆ ಕೂಡ ಅವಳು ಅವನ ಜೊತೆ ಮಾದಕವಾಗಿ ನಡ್ಕೊಳ್ತಾ ಇದ್ದಾಗಲೂ ಅವನು ಒಂದು ಚಿಕ್ಕ ಆಸಕ್ತಿ ಕೂಡ ತೋರಿಸಿರ್ಲಿಲ್ಲ. ಅವನ ಈ ನಿರ್ಲಕ್ಷ್ಯವನ್ನ ಮಾಟಗಾತಿ ಅತ್ತೆಗೆ ತಡ್ಕೊಳಕ್ಕಾಗ್ತಾ ಇರ್ಲಿಲ್ಲ. ನನಗೆ ನನ್ನ ರೂಪಕ್ಕೆ ನನ್ನ ಯೌವನಕ್ಕೆ ಅಪಮಾನ ಮಾಡಿದ ಅರುಣವ್ನ ನಾನ್ ಬಿಡಲ್ಲ ಅಂತ ಮಾಟಗಾತಿ ಅತ್ತೆ ನಿರ್ಧಾರ ಮಾಡಿದ್ಲು. ತಾನಿಷ್ಟು ಹೇಳಿದ್ರು ಈ ಅತ್ತೆ ಕೇಳ್ತಿಲ್ವಲ್ಲ ಅಂತ ನಕುಲ ತಲೆ ಮೇಲೆ ಕೈ ಹೊತ್ತು ಕೂತ. ಸಡನ್ ಆಗಿ ಮಾಟಗಾತಿ ಅತ್ತೆಗೆ ಜ್ಞಾನೋದಯ ಆಯ್ತು. ನಕುಲ, ಬಹುಶಃ ಬೇರೆ ಅರಮನೆಯ ಜನರು ಅವನನ್ನ ಸಂಪರ್ಕ ಮಾಡಿರಬಹುದಾ? ಅದಕ್ಕೆ ಅವನು ನಮ್ಮ ಆಹ್ವಾನನ ತಿರಸ್ಕಾರ ಮಾಡ್ತಿರ್ಬಹುದಾ ಅಂತ ಮಾಟಗಾತಿ ಅತ್ತೆ ಕೇಳಿದ್ಲು. ನಕುಲನಿಗೂ ಮೊದಲಿಗೆ ಅದೇ ಅನುಮಾನ ಇತ್ತು. ಆದ್ರೂ ಅವನು ಇಲ್ಲ ಅಂತ ತಲೆ ಆಡಿಸ್ದ. ಬೇರೆ ಅರಮನೆಯವರು ನಮ್ಮ ತರ ಪ್ರಥಮ ರಾಜ್ಯದಲ್ಲೇ ಗೂಟ್ ಹೊಡ್ಕೊಂಡು ಕೂತಿಲ್ಲ. ನಮಗಾದ್ರೆ ಇಲ್ಲಿ ನಡೆಯೋ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ. ಅದಕ್ಕಾಗಿ ಅಗ್ನಿ ಸಾಮ್ರಾಜ್ಯದ ನೂತನ ಚಕ್ರವರ್ತಿಯಾಗಿ ಅರುಣವ್ ಆಯ್ಕೆಯಾಗಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಅದಕ್ಕಾಗಿ ನಾವು ಅವನನ್ನ ಓಲೈಸುವ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಮಧ್ಯಮ ರಾಜ್ಯದಲ್ಲಿ ತಮ್ಮ ಪಾಡಿಗೆ ಕೂತ್ಕೊಂಡು ಇಲ್ಲಿ ತನ್ನ ಜನರನ್ನ ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇರೋ ಬೇರೆ ಅರಮನೆಯವರಿಗೆ ಇನ್ನೂ ಈ ಸುದ್ದಿ ತಲುಪಿರೋದಿಲ್ಲ. ಅವ್ರು ಇನ್ನೂ ಈಗ ಪದಚ್ಯುತಿ ಆಗಿರುವ ರಾಜನೇ ಸಿಂಹಾಸನದ ಮೇಲೆ ಕೂತಿರೋದು ಅಂತ ಅನ್ಕೊಂಡಿರ್ತಾರೆ. ಇನ್ನು ಅವರಿಗೆ ನಿಜ ವಿಷಯ ತಿಳಿದು ಅಗ್ನಿ ಸಾಮ್ರಾಜ್ಯದ ನೂತನ ಮಹಾರಾಜ ಶತಭಿಷ ನಗರದಲ್ಲಿ ಮಾಮೂಲಿ ವೇಷದಲ್ಲಿದ್ದಾನೆ ಅಂತ ಕಂಡು ಹಿಡಿದು ಇಲ್ಲಿಗೆ ಬರೋದಕ್ಕೆ ಮುಂದಿನ ಜನ್ಮ ಬೇಕು ಅಂತ ನಕುಲ ಜೋರಾಗಿ ನಗ್ತಾ ಹೇಳ್ದ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಅರುಣವ್ನ ನೀನು ಈ ಭವನಕ್ಕೆ ಕರ್ಕೊಂಡ್ ಬಂದ್ಬಿಡು.
ಅವನ್ ಏನ್ ಕೆಲ್ಸ ಮಾಡ್ಬೇಕೋ ಇಲ್ಲಿಂದಾನೇ ಮಾಡ್ಲಿ. ಆಗ ಅಕಸ್ಮಾತ್ ಬೇರೆ ಅರಮನೆಯವ್ರಿಗೆ ವಿಷಯ ತಿಳಿದ್ರು ಅವರು ಅವನನ್ನ ಸಂಪರ್ಕ ಮಾಡೋಕೆ ಆಗಲ್ಲ. ಏನಂತೀಯ? ಮಾಟಗಾತಿ ಅತ್ತೆ ಹೇಳಿದ್ಲು. ಕರ್ಕೊಂಡ್ ಬರಬಹುದಿತ್ತು, ಆದ್ರೆ ನಿನಗ್ ಹೆದರ್ಕೊಂಡು ಅವನ್ ನಮ್ ಜೊತೆ ಸೇರ್ಕೊಳಕ್ಕೆ ಹೆದರ್ತಾ ಇದ್ದಾನೆ ಅಂತ ನಕುಲ ಹೇಳ್ದ. ಅರುಣವ್ ಮಾಟಗಾತಿ ಅತ್ತೆ ಪಾಲಿಗೆ ಬಿಸಿ ತುಪ್ಪ ತರ ಆಗಿದ್ದ. ಅವನನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅರುಣವ್ ಆಕಾಶಗಂಗೆಯ ವಿದ್ಯಾರ್ಥಿ ಅಂತ ತಿಳಿದು ನಕುಲ ಅವನ್ ಬಗ್ಗೆ ವಿಚಾರಿಸೋಕೆ ಆಕಾಶಗಂಗೆ ವಿದ್ಯಾಲಯಕ್ಕೆ ಜನರನ್ನ ಕಳಿಸಿದ್ದ. ಆದ್ರೆ ಅಲ್ಲಿಯೂ ಕೂಡ ಅರುಣವ್ ಯಾರು, ಎಲ್ಲಿಂದ ಬಂದಿದ್ದಾನೆ, ಅವನ್ ಕುಟುಂಬ ಎಲ್ಲಿದೆ, ಇದ್ಯಾವ ವಿಷಯಗಳು ತಿಳಿದು ಬಂದಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮಾಟಗಾತಿ ಅತೆಯ ಮುಖ ಅಳ್ತು. ನಾವೊಂದ್ ಕೆಲ್ಸ ಮಾಡಬಹುದಲ್ಲ, ಅವನ ಕುಟುಂಬದ ಯಾರನ್ನಾದ್ರೂ ನಮ್ ಹತ್ರ ಇಟ್ಕೊಂಡು ನಮ್ ಕೆಲ್ಸ ಮಾಡಿಸ್ಕೊಳ್ಳೋಣ ಅಂದ್ರೆ ಅವನ ಕುಟುಂಬದವರು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಹಾಗಾಗಿ ಅವನ ಇಷ್ಟಪಡುವ ಒಂದು ವಸ್ತುವನ್ನ ನಾವು ವಶಪಡಿಸ್ಕೊಂಡು ಅವನನ್ನ ನಮ್ಮ ದಾರಿಗೆ ಎಳ್ಕೋಬಹುದಲ್ವಾ ಅಂತ ಕೇಳಿದ್ಲು. ಅರುಣವ್ ಹತ್ರ ಇರೋ ಏಕೈಕ ವಸ್ತು ಅಂದ್ರೆ ಅದು ಅವನ ರಕ್ಷಣಾ ಹಂತದ ಭಯಾನಕ ಪ್ರಾಣಿ. ಅದನ್ನ ಹೊತ್ಕೊಂಡ್ ಬರೋದಾ? ನಕುಲ ಪ್ರಶ್ನೆ ಮಾಡ್ದ. ಹೌದು, ಯಾಕಾಗ್ಬಾರ್ದು? ಅವನು ಅದನ್ನ ಮಹೋನ್ನತ ರಾಜ್ಯದಿಂದ ಇಲ್ಲಿಗೂ ತಂದಿದ್ದಾನೆ. ಯಾವಾಗ್ಲೂ ತನ್ನ ಜೊತೆನೇ ಇಟ್ಕೊಂಡಿರ್ತಾನೆ ಅಂದ್ಮೇಲೆ ಅವರಿಬ್ಬರ ನಡುವೆ ತುಂಬಾ ಆತ್ಮೀಯತೆ ಬೆಳೆದಿರುತ್ತೆ. ನಾವು ಆ ಪ್ರಾಣಿಯನ್ನ ವಶಪಡಿಸ್ಕೊಂಡು ಅರುಣವಿಂದ ನಮ್ಮ ಕೆಲ್ಸನ ಮಾಡಿಸ್ಕೋಬಹುದು. ಆಗ ಬೇರೆ ಅರಮನೆಯವರು ಅರುಣವ್ನ ಸಂಪರ್ಕ ಮಾಡಿದ್ರು ಕೂಡ ಅರುಣವ್ ನಮ್ಗಾಗಿಯೇ ಕೆಲ್ಸ ಮಾಡ್ಬೇಕಾಗತ್ತೆ ಅಂತ ನಕ್ಲು. ಮಾಟಗಾತಿ ಅತ್ತೆ ಕೆಲವು ಸಲ ಹೇಗ್ ಯೋಚಿಸ್ತಾ ಇದ್ಲು ಅಂದ್ರೆ ಅವಳ ಯೋಚನೆ ಕೇಳಿ ದೆವ್ವಗಳೇ ನಾಚ್ಕೊಳ್ತಾ ಇದ್ವು. ಅಷ್ಟೊಂದು ಕ್ರೂರವಾಗಿ ಯೋಚಿಸ್ತಾ ಇದ್ಲು. ಅವಳ ಈ ಯೋಚನಾ ಶಕ್ತಿಯಿಂದಾಗಿಯೇ ಇವತ್ತು ಆ 4 ಜನರಲ್ಲಿ ತಾನೇ ಮೊದಲು ಸ್ಥಾನದಲ್ಲಿದ್ದು ಉಳಿದ 3 ನಿಯಂತ್ರಿಸ್ತಾ ಇದ್ಲು. ಉಳಿದ 3 ಮಧ್ಯಮ ರಾಜ್ಯದವರಾಗಿದ್ರು ಕೂಡ ಪ್ರಥಮ ರಾಜ್ಯದ ಈ ಮಾಟಗಾತಿಯಷ್ಟು ಕ್ರೂರವಾಗಿ ಯೋಜನೆಗಳನ್ನ ಹಾಕ್ತಾ ಇರ್ಲಿಲ್ಲ. ಆದ್ರೆ ನಾವು ಬೇಕು ಅಂದಾಗ ನಮ್ ಹಿಂದೆ ಬರೋದಕ್ಕೆ ಅದು ಅರುಣವ್ ಸಾಕಿರೋ ನಾಯಿಯಲ್ಲ, ರಕ್ಷಣಾ ಹಂತದ ಭಯಾನಕ ಪ್ರಾಣಿ ಅದು ಅಂತ ನಕುಲ ನೆನಪಿಸ್ದ. ಹೌದಾ? ಹಾಗಾದ್ರೆ ಈಗ ನಾವು ಯಾವ ಪ್ರದೇಶದಲ್ಲಿದ್ದೀವಿ ಅಂತ ಒಂದ್ಸಲ ನೆನಪಿಸ್ಕೊ ಅಂತ ಮಾಟಗಾತಿ ಅತ್ತೆ ಕೇಳಿದ್ರು. ಇವರಿದ್ದಿದ್ದು ಭಯಾನಕ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳ ಹಾಗೆ ಪಳಗಿಸೋ ಶತಭಿಷ ನಗರದಲ್ಲಿ. ಇಲ್ಲಿ ಇದ್ಕೊಂಡು ಪ್ರಾಣಿಯನ್ನ ಎತ್ತಾಕೊಂಡ್ ಬರೋದೇನೋ ಕಷ್ಟವಲ್ಲ, ಆದ್ರೆ ಅದಕ್ಕಾಗಿ ಉತ್ತಮ ಗುಣಮಟ್ಟದ ಭಯಾನಕ ಪ್ರಾಣಿಗಳನ್ನ ಪಳಗಿಸೋ ಕೊಳಲ್ ಬೇಕಿತ್ತು. ಅದಿದ್ದು ಶತಭಿಷ ನಗರದ ಮುಖ್ಯಸ್ಥ ಮನೋಹರ ಗುಪ್ತನ್ ಹತ್ರ. ನಾವ್ ಹೋಗಿ ಕೇಳಿದ ತಕ್ಷಣ ಮನೋಹರ್ ಗುಪ್ತ ಕೊಳಲು ತೆಗೆದುಕೊಟ್ಬಿಡ್ತಾನ ಅಂತ ನಕುಲ ಕೇಳ್ದ. ಅವನಿಗೆ ಅವನ ಮಗಳು ಜೀವಂತ ಬೇಕಿದ್ರೆ ಕೊಟ್ಟೆ ಕೊಡ್ತಾನೆ ಅಂತ ಮಾಟಗಾತಿ ಅತ್ತೆ ಕೇಳಿದ್ಲು. ಆ ಮಾತ್ ಕೇಳಿ ನಕುಲ ಕೂಡ ಸ್ಟನ್ ಆದ. ಯಾಕಂದ್ರೆ ಈ ಮಾಟಗಾತಿ ಅತ್ತೆ ತನ್ನ ಸ್ವಾರ್ಥಕ್ಕಾಗಿ ತನ್ನ ರಕ್ತ ಸಂಬಂಧಿಕರನ್ನೇ ಬಿಡ್ತಾ ಇರ್ಲಿಲ್ಲ. ಇವಳು ನಿಜಕ್ಕೂ ತುಂಬಾನೇ ಅಪಾಯಕಾರಿ ವ್ಯಕ್ತಿ ಅಂತ ನಕುಲ ಮನ್ಸಿನಲ್ಲೇ ಅನ್ಕೊಂಡ. ಮಧ್ಯರಾತ್ರಿ ಆಗಿತ್ತು. ಇಡೀ ಶತಭಿಷ ನಗರದ ಸಾಮಾನ್ಯ ನಾಗರಿಕರು ಆಗ್ಲೇ ನಿದ್ದೆ ಹೋಗಿ ತುಂಬಾ ಹೊತ್ತಾಗಿತ್ತು. ಆ ಸಮಯದಲ್ಲಿ ಶತಭಿಷ ನಗರದ ಮುಖ್ಯಸ್ಥನ ಮಗಳು ಪ್ರತೀಕ್ಷಾ ಇನ್ನು ಮಲಗದೆ ಏನೋ ಯೋಚಿಸ್ತಾ ಕೂತಿದ್ಲು. ಅವಳ ಯೋಚನೆಯಲ್ಲಿದ್ದವನು ಅವನೇ, ಅರುಣವ್. ಅರುಣವ್ ಅನ್ನೋ ಹೆಸರು ಮನಸ್ಸಿನಲ್ಲಿ ಮೂಡ್ತಿದ್ದಂತೆ ಅವಳ ಮುಖ ಕೆಂಪೇರಿ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗ್ತಿದ್ವು. ಈಗ ಅರುಣವ್ ಕೂಡ ತನ್ನ ಬಗ್ಗೆಯೇ ಯೋಚಿಸ್ತಾ ಇರಬಹುದು ಅಂತ ಊಹಿಸ್ಕೊಂಡು ಪ್ರತೀಕ್ಷಾ ನಾಚ್ಕೊಂಡ್ಲು. ಅಷ್ಟರಲ್ಲಿ ಯಾರೋ ಅವಳ ಕೊಠಡಿಯಲ್ಲಿ ಮಂದವಾಗಿ ಉರಿತಾ ಇದ್ದ ಮೊಂಬತ್ತಿಯನ್ನ ಆರಿಸಿದ್ರು. ಪ್ರತೀಕ್ಷಾ ಗಾಬರಿಯಿಂದ ಎದ್ದು ನಿಂತ್ಲು. ಹೊರಗಿನ ಚಂದ್ರನ ಬೆಳಕಲ್ಲಿ ತನ್ನ ಬಳಿ ಕೆಂಪು ಬಟ್ಟೆ ತೊಟ್ಟಿರೋ ಒಬ್ಬ ಹೆಂಗಸು ಬಂದ್ಲು ಅಂತ ಪ್ರತೀಕ್ಷಾಗೆ ಗೊತ್ತಾಯ್ತು. ಮಾಟಗಾತಿ ಅತ್ತೆ ಅಂತ ಪ್ರತೀಕ್ಷಾ ಮನ್ಸಲ್ಲೇ ಅನ್ಕೊಂಡ್ಲು. ಅವಳ ಮುಖದ ಮೇಲಿನ ನಾಚಿಕೆ ಮಾಯ ಆಗಿ ಭಯ ಆವರಿಸ್ಕೊಂಡ್ತು. ಮಾಟಗಾತಿ ಅತ್ತೆ ಒಳಗ್ ಬಂದು ಪ್ರತೀಕ್ಷಾಳ ಮುಖವನ್ನೇ ಗಮನಿಸಿದ್ಲು. ಪ್ರತೀಕ್ಷಾ ಹೇಳಿಕೊಳ್ಳುವಂತಹ ಸುಂದರಿಯೇನಾಗಿರ್ಲಿಲ್ಲ. ಮಾಟಗಾತಿಯ ಸೌಂದರ್ಯದ ಮುಂದೆ ಅವಳು ಏನೇನೂ ಆಗಿರ್ಲಿಲ್ಲ. ಆದ್ರೂ ಆ ಭಯದಲ್ಲಿಯೂ ಪ್ರತೀಕ್ಷಾ ಮುದ್ದಾಗಿ ಕಾಣ್ತಾ ಇದ್ಲು. ಅಷ್ಟರಲ್ಲಿ ಆ ಕೋಣೆಯ ಒಂದು ಕಡೆ ಅರುಣವ್ ಚಿತ್ರ ಇರೋದು ಕಾಣಿಸ್ತು. ಪ್ರತೀಕ್ಷಾ ಯಾರಿಂದಲೋ ಅರುಣವ್ ಚಿತ್ರ ಬರೆಸಿ ನೇತ್ ಹಾಕೊಂಡಿದ್ಲು. ಅದನ್ನ ನೋಡಿ ಮಾಟಗಾತಿ ಅತ್ತೆಗೆ ಕೋಪ ತಡೆಯಕ್ಕಾಗ್ಲಿಲ್ಲ. ಪ್ರತೀಕ್ಷಾ, ನೀನು ಅರುಣವ್ನ ಇಷ್ಟಪಡ್ತಾ ಇದೀಯಾ ಅಂತ ಕೇಳಿದ್ಲು. ಈ ಪ್ರಶ್ನೆಯನ್ನ ಕೇಳಿ ಪ್ರತೀಕ್ಷಾ ಮುಖ ಕೆಂಪಾಗೋಯ್ತು. ತನಗಿಂತ ದೊಡ್ಡವರ ಮುಂದೆ ತನ್ನ ಪ್ರೀತಿಯ ವಿಷಯವನ್ನ ಹೇಳಕ್ಕಾಗುತ್ತಾ? ಪ್ರತೀಕ್ಷಾ ಏನೂ ಹೇಳಿಲ್ಲ. ಆದ್ರೆ ಅವಳ ಮುಖದಲ್ಲಿನ ನಾಚಿಕೆ ಮಾಟಗಾತಿ ಅತ್ತೆಗೆ ಎಲ್ಲವನ್ನ ವಿವರಿಸಿತು. ನಿನಗೆ ಅರುಣವ್ ಅಗ್ನಿ ಸಾಮ್ರಾಜ್ಯದಲ್ಲಿ ಸಿಕ್ಕಿದ್ದ? ಮಾಟಗಾತಿ ಅತ್ತೆ ಕೇಳಿದ್ಲು. ಹೌದು ಅಂತ ಪ್ರತೀಕ್ಷಾ ತಲೆ ತಗ್ಗಿಸಿ ಉತ್ತರ ಕೊಟ್ಲು. ನೀವಿಬ್ಬರು ತುಂಬಾ ಆತ್ಮೀಯವಾಗಿರ್ಬೇಕು ಅಲ್ವಾ? ಮಾಟಗಾತಿ ಅತ್ತೆ ಕೇಳಿದ್ಲು. ಹಾಗಲ್ಲ, ಅರುಣವ್ ನನ್ನ ಪ್ರಾಣ ಉಳಿಸ್ದವನು, ಅವನು ನನ್ನ ಜೀವದಾತ ಅಂತ ಪ್ರತೀಕ್ಷಾ ಮೆಲ್ಲಗೆ ಹೇಳಿದ್ಲು. ಈಗ ಅರ್ಥ ಆಯ್ತು ನಂಗೆ. ನಾನೆಷ್ಟು ಪ್ರಚೋದನೆ ಕೊಟ್ರೂ ಕೂಡ
ಅರುಣವ್ ಯಾಕೆ ನನ್ ಜೊತೆ ಸಹಕರಿಸ್ಲಿಲ್ಲ ಅಂತ. ಅದಕ್ಕೆ ಕಾರಣ ಈಗ ಕಣ್ಮುಂದನೆ ಕಾಣ್ತಾ ಇದೆಯಲ್ಲ ಅಂತ ಮಾಟಗಾತಿ ಅತ್ತೆ ಜೋರಾಗಿ ನಕ್ಲು. ಮಾಟಗಾತಿ ಅತ್ತೆ ಎಷ್ಟೋ ವಯಸ್ಸಾದ ನಂತರ ತನ್ನ ಯೌವನವನ್ನ ವಾಪಸ್ ಪಡ್ಕೊಂಡಿದ್ಲು. ಆದ್ರೆ ಅವಳ ಮುಖದಲ್ಲಿ ಪ್ರತೀಕ್ಷಾಗೆ ಇರೋ ಹಾಗೆ ಮುಗ್ಧತೆ ಇರ್ಲಿಲ್ಲ. ಪ್ರತೀಕ್ಷಾ ಮುಖ ಯಾವುದೇ ಅಲಂಕಾರದ ಅವಶ್ಯಕತೆ ಇಲ್ಲದೆ ತಾನೇ ತಾನಾಗಿ ಹೊಳಿತಾ ಇತ್ತು. ಆದ್ರೆ ಮಾಟಗಾತಿ ಅತ್ತೆಯ ಮುಖಕ್ಕೆ ಬಣ್ಣ ಬಳಿಬೇಕಿತ್ತು. ಈ ವಿಚಾರ ಮಾಟಗಾತಿ ಅತ್ತೆಗೆ ರೇಜಿಗೆ ಹುಟ್ಟಿಸ್ತು. ಪ್ರತೀಕ್ಷಾಳ ಮುಖವನ್ನ ತನ್ನ ಕೈಯಿಂದ ಮೇಲೆತ್ತುತ್ತಾ, ಅಂತದ್ದೇನಿದೆ ಮುಖದಲ್ಲಿ, ನನ್ನಲ್ಲಿ ಇಲ್ದೇ ಇರೋಂಥದ್ದು ಅಂತ ಜೋರಾಗಿ ಕೂಗಿದ್ಲು. ದೊಡ್ಡತ್ತೆ, ನೀವೇನ್ ಹೇಳ್ತಾ ಇದ್ದೀರಾ? ಪ್ರತೀಕ್ಷಾ ತೊದಲಿ ಹೇಳಿದ್ಲು. ಏನ್ ಮಾಡ್ತಾ ಇದ್ದೀನಾ? ಹೇಳ್ತೀನಿ ಕೇಳು. ನೀನು ಅರುಣವ್ನ ತುಂಬಾ ಇಷ್ಟಪಡ್ತಾ ಇದೀಯ ಅಲ್ವಾ? ಅಂದ್ಮೇಲೆ ಅವನು ಚೆನ್ನಾಗಿರ್ಬೇಕು ಅಂತ ನೀನ್ ಏನ್ ಬೇಕಿದ್ರೂ ಮಾಡ್ತೀಯ ಅಲ್ವಾ? ಮಾಟಗಾತಿ ಅತ್ತೆ ಕೇಳಿದ್ಲು. ಮಾಟಗಾತಿ ಅತ್ತೆಯ ಮಾತು ಕೇಳಿ ಪ್ರತೀಕ್ಷಾ ತರತರ ಅಂತ ನಡುಗ್ಬಿಟ್ಲು. ಅವಳಿಗೆ ಅಲ್ಲಿಂದ ಓಡ್ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ಅವಳ ಕಾಲ್ಗಳು ನೆಲಕ್ಕೆ ಅಂಟ್ಕೊಂಡಿದ್ವು. ಅವಳಿಗೆ ಜೋರಾಗಿ ಕಿರ್ಚ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಕಿರ್ಚೋಕ್ ಹೋದ್ರೆ ಸ್ವರ ಗಂಟಲಿನಿಂದ ಆಚೆನೆ ಬರ್ಲಿಲ್ಲ. ಮಾಟಗಾತಿ ಅತ್ತೆ ಪ್ರತೀಕ್ಷಾ ಮುಖವನ್ನೇ ನೋಡ್ತಾ ನೋಡ್ತಾ ಅರುಣವ್ನ ತನ್ನ ದಾರಿಗೆ ತರೋದಕ್ಕೆ ಮತ್ತೊಂದು ಪ್ಲಾನ್ ಮಾಡಿದ್ಲು. ವಿಕ್ರಮ ಬಂದು ಅರುಂಧತಿ ಕೋಣೆಯ ಬಾಗ್ಲು ಬಡ್ದ. ಅರುಂಧತಿ ಹೋಗಿ ಬಾಗ್ಲು ತೆರೆದಾಗ ವಿಕ್ರಮ ಒಳಗ್ ಬರ್ಲಿಲ್ಲ. ಯಾಕಂದ್ರೆ ಕೋಣೆಯ ಒಳಗೆ ಎಲ್ಲರಿಗೂ ಕಾಣುವ ಹಾಗೆ ಆರ್ಯ ಕೂತಿದ್ದ. ಆರ್ಯನ ನೋಡ್ತಿದ್ದ ಹಾಗೆ ವಿಕ್ರಮನಿಗೆ ಕಾಲ್ ನಡ್ಗೋಕೆ ಶುರುವಾಯ್ತು. ಅದಕ್ಕೆ ಅವನು ತಲೆ ತಗ್ಗಿಸ್ಕೊಂಡೆ ತಾನ್ ಬಂದಿರೋ ಕಾರಣನ ಹೇಳೋಕೆ ಶುರು ಮಾಡ್ದ. ಇವತ್ತು ನಮ್ಮ ಶತಭಿಷ ನಗರದ ಮುಖ್ಯಸ್ಥರಾದ ಮನೋಹರ್ ಗುಪ್ತಾ ನಿನ್ನನ್ನ ಅವ್ರ ಮನೆಗೆ ಆಹ್ವಾನಿಸಿದ್ದಾರೆ. ಅವರಿಗೆ ನಿನ್ ಜೊತೆ ಏನೋ ಮಾತಾಡ್ಬೇಕಂತ ಅಂತ ವಿಕ್ರಮ ಹೆದರ್ಕೊಂಡೇ ಹೇಳ್ದ. ನಂತರ ತುಸು ತಲೆ ಎತ್ತಿ ಆರ್ಯನ್ ಕಡೆ ನೋಡ್ದ. ಆರ್ಯ ಕೂತಿದ್ದ ಭಂಗಿ ನೋಡ್ತಿದ್ದ ಹಾಗೆ ವಿಕ್ರಮನಿಗೆ ಡೆಮೋನ್ ದೇವರನ್ನೇ ಕಣ್ಣಂತಾಯ್ತು. ವಿಕ್ರಮ ಹೆದ್ರಿ ತನ್ನ ಬೆವರನ್ನ ಒರೆಸ್ಕೊಳ್ತಾ ಅಲ್ಲಿಂದ ಹೊರಟೋದ. ತೇಜನಾಥ ಅಂತೂ ಅವತ್ತು ಆರ್ಯನ್ ಕೈಯಿಂದ ಹೊಡೆತ ತಿಂದಾಗಿಂದನೂ ಅರುಂಧತಿಯ ಕೊಠಡಿ ಕಡೆ ತಲೆ ಹಾಕಿ ಮಲಗ್ತಾನೂ ಇರ್ಲಿಲ್ಲ. ತನ್ನ ಪ್ರಾಣ ಹೋಗೋವರೆಗೂ ತಾನು ಅರುಣವ್ ಕೋಣೆಗೆ ಹೋಗೋದಿಲ್ಲ ಅಂತ ಅವನು ಪ್ರತಿಜ್ಞೆ ಮಾಡ್ಕೊಂಡಿದ್ದ. ಹಾಗೆಯೇ ಈ ಮನೆಯಲ್ಲಿ ಇರೋವರೆಗೂ ಆ ಡೆಮೋನ್ ದೇವರ ಅಪರಾವತಾರವಾದ ಆರ್ಯ ಕೋಣೆಯಿಂದ ಆಚೆ ಬರ್ದೇ ಇರ್ಲಿ ಅಂತ ಬೇಡ್ಕೊಳ್ತಿದ್ದ. ಅವನ ಪ್ರಾರ್ಥನೆ ನೆರವೇರಿತು. ಆರ್ಯ ಅರುಂಧತಿಯ ಕೋಣೆಯ ಬಿಟ್ಟು ಹೊರಗಡೆ ಬರ್ತಾನೆ ಇರಲಿಲ್ಲ. ಮನೋಹರ್ ಗುಪ್ತಾ ನೇರವಾಗಿ ತನಗೆ ಹೇಳಿ ಕಳಿಸಿರೋದನ್ನ ನೋಡಿ ಅರುಂಧತಿಗೆ ಆಶ್ಚರ್ಯ ಆಯ್ತು. ಅವಳು ಇಲ್ಲಿವರೆಗೂ ಯಾವುದೇ ವಿಷಯಕ್ಕಾಗ್ಲಿ ಮುಖ್ಯಸ್ಥರನ್ನ ನೇರವಾಗಿ ಭೇಟಿಯಾಗಿರ್ಲಿಲ್ಲ. ಎಲ್ಲವೂ ತೇಜನಾಥನ ಮುಖಾಂತರವೇ ನಡೀತಾ ಇತ್ತು. ಮತ್ತೆ ಈಗ್ಯಾಕೆ ನನ್ನನ್ನ ನೇರವಾಗಿ ಏನೋ ಮಾತಾಡ್ಬೇಕು ಅಂತ ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ ಅಂತ ಅರುಂಧತಿ ಯೋಚಿಸ್ತಾ ಇದ್ಲು. ಏನ್ ಮಾಡ್ತೀಯಾ, ಹೋಗ್ತೀಯಾ ಅಂತ ಆರ್ಯ ಕೇಳ್ದ. ಅರುಂಧತಿ ಹೂ ಅನ್ನೋ ಹಾಗೆ ತಲೆ ಆಡ್ಸಿದ್ಲು. ಅವಳಿಗೆ ಮನೋಹರ ಗುಪ್ತ ಹೇಳಿ ಕಳಿಸಿರೋದ್ರಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಅದೇನು ಅಂತ ಅಲ್ಲಿ ಹೋಗಿನೇ ಕಂಡು ಹಿಡ್ಕೋತೀನಿ ಅಂತ ಅರುಂಧತಿ ಅನ್ಕೊಂಡ್ರು. ಹಾಗಾದ್ರೆ ನಿನ್ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೊರಟು ನಿಂತ ಆರ್ಯ. ಅರುಂಧತಿ ಆರ್ಯನ್ನ ನಿರಾಕರಿಸಲಿಲ್ಲ. ತನ್ನ ಜೊತೆಯಲ್ಲಿ ಕರ್ಕೊಂಡು ಹೊರಟು. ಅವಳು ತನ್ನ ಕೋಣೆಯ ಬಾಗ್ಲು ಹಾಕುತ್ತಿರುವಾಗ ಆರ್ಯ ಬಗ್ಗೆ ಅವಳಿಗೆ ಮಾತ್ರ ಕೇಳೋ ಹಾಗೆ, ನಿನಗೆ ಈಗ ಹೇಳ್ ಕಳಿಸಿರೋದು ಆ ಮಾಟಗಾತಿ ಮುದುಕಿ ಅಂತ ಅನಿಸ್ತಾ ಇದೆ ಅಲ್ವಾ ಅಂತ ಕೇಳಿ. ಹೌದು, ನಾನು ಆ ಮಾಟಗಾತಿ ಅತ್ತೆ ಮನೆಗೆ ಹೋಗೋಕೆ ನಿರಾಕರಿಸಿರೋದ್ರಿಂದ ಇಲ್ಲಿಗೆ ಕರೆಸ್ಕೊಳ್ತಾ ಇದ್ದಾಳೇನು ಅಂತ ನನಗೆ ಅನುಮಾನ ಬರ್ತಾ ಇದೆ. ಇದು ಅವಳದ್ದೇ ಕೆಲಸ ಇರಬೇಕು ಅಂತ ಅರುಂಧತಿ ಹೇಳಿದ್ಲು. ಆ ಮಾತು ಕೇಳಿ ಆರ್ಯ ನಕ್ಕ. ಯಾರಾದ್ರೂ ತಮ್ಮ ಸಾವನ್ನ ತಾವೇ ಆಮಂತ್ರಣ ಕೊಟ್ಟು ಕರೆದ್ರೆ ನಾನ್ ಬೇಜಾರಿಲ್ದೆ ಅವರಿಗೆ ಅದನ್ನ ದಯಪಾಲಿಸ್ತೀನಿ ಅಂತ ಆರ್ಯ ನಗ್ತಾ ಹೇಳ್ದ. ಅವನು ಅರುಂಧತಿ ಹತ್ರ ಶತಭಿಷ ನಗರದ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ ಮಾತ್ರ ಹೇಳಿದ್ದ. ಈ ಮಾಟಗಾತಿ ಅತಿಯ ವಿಷಯ ಬೇರೆನೇ ಆಗಿತ್ತು. ಆರ್ಯ ಇದನ್ನ ವೈಯಕ್ತಿಕವಾಗಿ ತಗೊಂಡಿದ್ದ. ತನ್ನ ಪ್ರೀತಿಯ ಅರುಂಧತಿಯನ್ನ ತನ್ನ ಕಾಮದ ತುಂಡನ್ನಾಗಿ ನೋಡಿದ್ದ ಮಾಟಗಾತಿ ಮುದುಕಿಗೆ ಒಂದು ಗತಿ ಕಾಣಿಸೋದಕ್ಕೆ ಅವನು ಅರುಂಧತಿಯ ಆಜ್ಞೆಗೆ ಕಾಯುವ ಅಗತ್ಯ ಇರಲಿಲ್ಲ. ಅದಕ್ಕೆ ಆರ್ಯ ಆದಷ್ಟು ಬೇಗ ಆ ಮುದುಕಿಯನ್ನ ನೋಡಬೇಕೆನ್ನುವ ತವಕದಲ್ಲಿದ್ದ. ಅರುಂಧತಿ ಮಿಂಚುನ ಭುಜದ ಮೇಲೆ ಕೂರಿಸ್ಕೊಂಡು ಆರ್ಯನ್ ಜೊತೆ ಮನೋಹರ್ ಗುಪ್ತನ ಮನೆಗೆ ಹೊರಟರು. ಅವ್ರ ಆ ಕಡೆ ಹೋಗ್ತಿದ್ದ ಹಾಗೆ ತೇಜನಾಥನ ಮನೆಯ ಮುಂದೆ ಒಬ್ಬ ವ್ಯಕ್ತಿ ಬಂದು ನಿಂತ. ತೇಜನಾಥ ಮತ್ತು ವಿಕ್ರಮ ಇಬ್ರು ಆ ವ್ಯಕ್ತಿಯನ್ನ ನೋಡಿ ಹೌಹಾರಿದ್ರು. ಅವನು ಬೇರೆ ಯಾರೂ ಅಲ್ಲ, ಶತಭಿಷ ನಗರದ ಮುಖ್ಯಸ್ಥ ಮನೋಹರ್ ಗುಪ್ತ ಆಗಿದ್ದ. ಮುಖ್ಯಸ್ಥರೇ, ನೀವಿಲ್ಲಿದ್ದೀರಾ? ಮತ್ತೆ ಅರುಣವ್ ಅಲ್ಲಿ ನಿಮ್ ಮನೆಗೆ ಅಂತ ತೇಜನಾಥಂಗೆ ಏನೋ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮನೋಹರ್ ಗುಪ್ತಾ ಏನೂ ಮಾತಾಡ್ಲಿಲ್ಲ. ಸುಮ್ನೆ ತೇಜನಾಥನ್ ಕಡೆ ನೋಡ್ದ. ತೇಜನಾಥ ಏನೋ ಹೊಳ್ದವನ್ ಹಾಗೆ, ಹಾಗಿದ್ರೆ ನಿಮ್ ಮನೆಯಲ್ಲಿ ಅರುಣವ್ಗಾಗಿ ಕಾಯ್ತಾ ಇರೋದು ನೀವಲ್ಲ, ಆ ಮಾಟಗಾತಿ ಅತ್ತೆ. ವಿಕ್ರಮ, ಈಗ್ಲೇ ಯಾರನ್ನಾದ್ರೂ ಕಳಿಸಿ ಅರುಣವ್ನ ವಾಪಸ್ ಕರ್ಸು ಬೇಗ ಅಂತ ಕಿರ್ಚ್ದ.
ವಿಕ್ರಮ ಆಯ್ತು ಅಂತ ತಲೆ ಆಡಿಸಿ ಹೊರಗೆ ಹೋಗೋಕೆ ಅಂತ ಹೋದ. ಆದ್ರೆ ಮನೋಹರ್ ಗುಪ್ತಾ ಅವನಿಗೆ ಹೋಗೋಕ್ ಬಿಡ್ಲಿಲ್ಲ. ಮುಖ್ಯಸ್ಥರೇ, ಏನ್ ಮಾಡ್ತಾ ಇದ್ದೀರಾ? ವಿಕ್ರಮನಿಗೆ ಹೆದರಿಕೆ ಆಯ್ತು. ನೀನು ಹೋಗ್ಬೇಕಾಗಿಲ್ಲ, ಅವರು ನನ್ನ ಮನೆಗೆ ಹೋಗ್ಲಿ ಬಿಡಿ, ಅವರನ್ನ ನನ್ನ ಮನೆಗೆ ಕಳ್ಸಿರೋದೇ ನಾನು ಅಂತ ಮನೋಹರ್ ಗುಪ್ತಾ ಹೇಳ್ದ. ಆ ಮಾತ್ ಕೇಳಿ ತೇಜನಾಥ ಮತ್ತೆ ವಿಕ್ರಮ ಇಬ್ರು ಕಲ್ಲಾದ್ರು. ಅರುಣವ್ ಕೋಣೆ ಎಲ್ಲಿದೆ ಅಂತ ಮನೋಹರ್ ಗುಪ್ತಾ ಕೇಳ್ದ. ಅರುಣವ್ ಕೋಣೆನಾ ಅಂತ ಆಶ್ಚರ್ಯ ಪಡ್ತಾ ವಿಕ್ರಮ ಕರೆದುಕೊಂಡು ಹೋಗಿ ತೋರಿಸ್ದ. ಅರುಣವ್ ಹೋಗುವಾಗ ತನ್ನ ಪ್ರಾಣಿಯನ್ನ ಕರ್ಕೊಂಡು ಹೋಗಿದಾನ ಅಥವಾ ಬಿಟ್ಟು ಹೋಗಿದಾನ ಅಂತ ಮನೋಹರ್ ಗುಪ್ತಾ ಕೇಳ್ದ. ಅವನ ಸಾಲಭಂಜಿಕ ಶಕ್ತಿಯಾದ ಬೆಕ್ಕನ್ ಮಾತ್ರ ಕರ್ಕೊಂಡು ಹೋಗಿದ್ದಾನೆ, ಉಳಿದೆರಡ ಪ್ರಾಣಿಗಳು ಒಳಗೆ ಇವೆ ಅಂತ ವಿಕ್ರಮ ಹೇಳ್ದ. ಮನೋಹರ್ ಗುಪ್ತಾ ಮತ್ತೇನು ಪ್ರಶ್ನೆ ಕೇಳ್ದೆ ಅರುಂಧತಿಯ ಕೋಣೆ ಕಡೆ ನಡೆದ. ತೇಜನಾಥನಿಗೆ ತನ್ನ ಮುಖ್ಯಸ್ಥ ಮಾಡ್ತಿರೋದನ್ನ ನೋಡಿ ತಲೆ ಕೆಡ್ತು. ಆದ್ರೆ ವಿಕ್ರಮನಿಗೆ ವಿಷಯ ಏನು ಅಂತ ಅರ್ಥ ಆಯ್ತು. ನಮ್ಮ ಮುಖ್ಯಸ್ಥರು ಅರುಣವ್ನ ತಮ್ಮ ಮನೆ ಕಳಿಸಿ ತಾವು ಈ ಕಡೆ ಬಂದು ತಮ್ಮ ಕೊಳಲಿನ ಸಹಾಯದಿಂದ ಅರುಣವ್ ಹತ್ರ ಇರುವಂತಹ ರಕ್ಷಣಾ ಹಂತದ ಭಯಾನಕ ಪ್ರಾಣಿಯನ್ನ ತಗೊಂಡು ಹೋಗ್ಬೇಕು ಅಂತಿದ್ದಾರೆ ಅಂತ ವಿಕ್ರಮ ತಣ್ಣಗಿನ ಧ್ವನಿಯಲ್ಲಿ ಹೇಳ್ದ. ಅಕಸ್ಮಾತ್ ಅವರು ಈ ಪ್ರಾಣಿಯನ್ನ ತಗೊಂಡು ಹೋದ್ರೂ ಕೂಡ ತಡೆಯೋ ಶಕ್ತಿ ಇವರಿಬ್ರಿಗಿರ್ಲಿಲ್ಲ. ನಂತರ ವಾಪಸ್ ಬರುವ ಅರುಣವ್ಗೆ ಏನ್ ಹೇಳೋದು ಅಂತ ಇಬ್ರಿಗೂ ಗೊತ್ತಾಗ್ಲಿಲ್ಲ. ಇಬ್ರು ಮುಖಾಮುಖ ನೋಡ್ಕೊಂಡ್ರು. ಅರುಣವ್ ಕೋಣೆ ಒಳಗೆ ಮಂಚದ ಮೇಲೆ ಪುಟ್ಟಮಲ್ಲಿ ಮತ್ತೆ ಮೊಲ ಎರಡು ಒಂದಕ್ಕೊಂದು ಬೆಸೆದ್ಕೊಂಡು ಯುದ್ಧ ಮಾಡೋ ಹಾಗೆ ಮಲ್ಕೊಂಡಿದ್ವು. ಈ ಮಂಚ ನಂದು, ಕೆಳಗಿಳಿ ಅಂತ ಪುಟ್ಮಲಿ ಹೇಳಿದ್ರೆ, ನಿನ್ ಹೆಸರು ಬರ್ದಿಲ್ಲ ಇದ್ರ ಮೇಲೆ, ನನ್ ಪ್ರಾಣ ಹೋದ್ರೂ ನಾನ್ ಕೆಳಗಿಳಿಯಲ್ಲ ಅಂತ ಮೊಲದ ವಾದ ಆಗಿತ್ತು. ಅರುಂಧತಿ ಹೋಗೋಕ್ ಮುಂಚೆ ಎರಡನ್ನೂ ಬೇರೆ ಬೇರೆ ಮಲಗಿಸಿದ್ಲು. ಆದ್ರೆ ಅವಳು ಆ ಕಡೆ ಹೋಗ್ತಾ ಇದ್ದ ಹಾಗೆ ಇವುಗಳ ಜಗಳ ಶುರು ಹಚ್ಕೊಂಡಿದ್ವು. ಇವೆರಡೂ ಈ ತರ ಜಗಳ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕೋಣೆಯ ಬಾಗ್ಲು ತಿಕ್ಕೊಂತು. ಅದನ್ನ ನೋಡಿ ಅರುಂಧತಿನೇ ಬಂದ್ಬಿಟ್ಲೇನೋ ಅಂತ ಎರಡೂ ಜಗಳ ನಿಲ್ಸಿ ಬಾಗ್ಲ ಕಡೆ ನೋಡಿದ್ವು. ಮನೋಹರ್ ಗುಪ್ತಾ ಈ ಎರಡೂ ಪ್ರಾಣಿಗಳನ್ನ ನೋಡ್ತಾ ತನ್ನ ಕೊಳಲನ್ನ ತೆಗೆದು ಊದೋದಕ್ಕೆ ಶುರು ಮಾಡ್ದ. ಆ ಕೊಳಲಿನ ಶಬ್ದ ಎಷ್ಟು ಮೋಹಕವಾಗಿತ್ತು ಅಂದ್ರೆ ಆ ಸಂಗೀತ ಕೇಳ್ತಾ ಇದ್ರೆ ನಮ್ಮ ಆತ್ಮವು ತಲೆದೂಗುವ ಹಾಗಿತ್ತು. ಅದನ್ನ ಕೇಳಿದ ಕೂಡ್ಲೆ ಪುಟ್ಮಲ್ಲಿ ಹಾಸಿಗೆಯಿಂದ ಕೆಳಗ್ ಹಾರಿ ನಿಂತ್ಕೊಂತು. ಅದರ ಬಾಯಿಂದ ಹೃದಯ ಹಿಂಡುವಂತಹ ನೋವಿನಿಂದ ಕೂಡಿದ ನರಳಿಕೆ ಕೇಳಿ ಬಂತು.